ನಮಸ್ಕಾರ ವೀಕ್ಷಕರೇ, DMSOSಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರಗಸ್ತಿ. ತಾಳಿಕೋಟೆ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ಇಂದು ಪರಮಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಇವರ ನೇತೃತ್ವದಲ್ಲಿ ಇಂದು ಪೂರ್ವಭಾವಿ ಸಭೆಯನ್ನ ಗುರು ಮರುಳಾರಾಧ್ಯ ಸಂಸ್ಥಾನ ಹಿರೇಮಠದಲ್ಲಿ ನಡೆಯಿತು. ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಷಟ್ಸ್ಥಲ ಬ್ರಹ್ಮ ಬಸವಲಿಂಗ ಮರುಳಸಿದ್ದ ಶಿವಾಚಾರ್ಯರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ದಿನಾಂಕ 18/2/2026 ಫೆಬ್ರವರಿ ತಿಂಗಳಿಂದ ಗುರು ಮರುಳಾರಾಧ್ಯ ಸಂಸ್ಥಾನ ಹಿರೇಮಠ ಕಲ್ಕೇರಿಯಲ್ಲಿ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಉಪಸ್ಥಿತಿಯಲ್ಲಿ ಉಪ್ಪಲದಿನ್ನಿ ಶ್ರೀ ಸಂಗಮನಾಥನ ಮಹಾಪುರಾಣ ಪ್ರಾರಂಭ ಆಗುವುದು. ಇವತ್ತಿನ ಈ ಪೂರ್ವಭಾವಿ ಸಭೆಯಲ್ಲಿ ಕಲ್ಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರು ಭಾಗವಹಿಸಿ ಪೂರ್ವಭಾವಿ ಸಭೆಯನ್ನ ಯಶಸ್ವಿಗೊಳಿಸಿದ್ರು. ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮನ್ಗೂಳಿ, DMS ನ್ಯೂಸ್, ತಾಳಿಕೋಟೆ. ನಿಮ್ಮದೇ ಧ್ವನಿ. ಅದೇ ತರನಾಗಿ ಇವತ್ತು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಎನ್ನ ಜೀವನದ ಜೀವಾಳದ ಸಂಜೀವಿನಿಯಾಗಿರ್ತಕ್ಕಂಥ ಗುರು ಮರುಳಾರಾಧ್ಯರಲ್ಲಿ ಹಾಗೂ ಆ ಪರಂಪರೆಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆಯನ್ನು ಮಾಡಿ ಗ್ರಾಮದ ಆರಾಧ್ಯ ದೈವವಾಗಿರ್ತಕ್ಕಂಥ ಗುರುವೀರಗಂಟೆ ಮಡಿವಾಳೇಶ್ವರಲ್ಲಿ ಕೂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಪ್ರತಿ ವರ್ಷದ ಪದ್ಧತಿಯಂತೆ ನಿಮ್ಮೆಲ್ಲರ ಭಕ್ತಿಯ ಪ್ರತೀಕವಾಗಿರ್ತಕ್ಕಂಥ ಲಿಂಗೈಕ್ಯ ಶ್ರೀ ಷಟಸ್ಥಲ ಬ್ರಹ್ಮ ಬಸವಲಿಂಗ ಮರುಳಸಿದ್ದ ಶಿವಾಚಾರ್ಯರು 23ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀಮಠದ ಕೀರ್ತಿ ಪತಾಕೆಯನ್ನ ನಾಡಿನಾದ್ಯಂತ ಹಾರಿಸಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಲಿಂಗ ದೀಕ್ಷಾ ಗುರು ದೀಕ್ಷಾ ಹಾಗೂ ಅಯ್ಯಾಚಾರ್ಯ ಕಾರ್ಯಕ್ರಮದ ನಿಮಿತ್ತವಾಗಿ ಹಾಗೂ ಗುರು ಮರುಳಾರಾಧ್ಯರ ಪ್ರಶಸ್ತಿ ಪ್ರದಾನ, ಸಾಧಕರಿಗೆ ವಿಶೇಷ ಸನ್ಮಾನ ಸಮಾರಂಭದ ಅಂಗವಾಗಿ ಈ ವರ್ಷ ಎಲ್ಲರ ಅಪೇಕ್ಷೆಯ ಮೇರೆಗೆ ಉಪ್ಪಲದಿನ್ನಿಯ ಬುದ್ಧ ಸಂಗಮೇಶ್ವರರ ಮಹಾಪುರಾಣ ಆಯ್ಕೆ ಮಾಡಲಾಗಿದ್ದು, ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಚುಚ್ಚಿಹಾಳ ಗ್ರಾಮದ ಹೋದ ವರ್ಷ ಬಂದಿರತಕ್ಕಂಥ ಪುಟ್ಟರಾಜ ಶಾಸ್ತ್ರಿಗಳು ಹೆಚ್ಚಿನ ಬಹುಪಾಲ ಆಗಿ ಕಲಾವಿದರ ಬಗ್ಗೆ ಮಾತನಾಡ್ಯಾರ. ನಮ್ಮ ಜಗದೀಶರು ಗವಾಯಿಗಳು ಪ್ರಭುಕುಮಾರ ಮಧುರಿ ಎನ್ನುವರು ಸಂಗೀತ ಸಹಭಾಗಿತ್ವವನ್ನ ಒಂದು ತರ ಮತ್ತು ಸೇವೆಯನ್ನ ಮಾಡ್ತಾರ. ಈ ಮೂವರ ಸಾಹಿತ್ಯ ಸಮೂಹದೊಳಗ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಾಯ ಸಹಕಾರ ಭಕ್ತಿಯ ಸೇವೆಯ ಮೂಲಕ ಜಗದ್ಗುರುಗಳ ಶ್ರೀಶೈಲ ಜಗದ್ಗುರುಗಳನ್ನೇ ಯಾಕೆ ಆಮಂತ್ರಣ ಈ ವರ್ಷ ಆಯಿತು ಅಂತಂದ್ರೆ, ಹೋದ ವರ್ಷ ನಾವು ರಂಭಾಪುರಿ ಜಗದ್ಗುರುಗಳ ಸಂಪರ್ಕ ಮಾಡುವುದಕ್ಕಿಂತ ಮುಂಚಿತವಾಗಿ ಹೋದ ವರ್ಷನೇ ಅವರನ್ನ ಕರೆಸಬೇಕನ್ನುವ ಅಪೇಕ್ಷೆಯ ಮೇರೆಗೆ ನಾವು ಫೋನ್ ಮಾಡಿದ್ದೀವಿ. ಅವಾಗ ಸನ್ನಿಧಿಯವರು 3 ದಿನಗಳ ಪರ್ಯಂತರವಾಗಿ ಜಾಲನೆಯ ಭಕ್ತರಿಗೆ ನೀವು ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಏನು ಮಾಡಿದಾರಲ್ಲ, ಅದ ನಂತರ ನಿಮ್ಮ ಕಾರ್ಯಕ್ರಮವನ್ನು ನಿಂತು ಮಾಡುವವರು ಅವರೇ. ಬೆಂಗಳೂರಿನ ಮಹಾಂತಲಿ ಸ್ವಾಮಿಗಳು, ಶಿವಗಂಗೆಯ ಮಲಯಶಾಂತಮುನಿ ಶಿವಾಚಾರ್ಯರು, ಈಗ ಸಾರಂಗ ಮಠಕ್ಕಾಗಿರ್ತಕ್ಕಂಥ ಉತ್ತರಾಧಿಕಾರಿ ಪ್ರಭು
ಸಾರಂಗದೇವರು ಅದರಲ್ಲ ಅವ್ರ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ವಿಷ್ಣು ಗುರುದೇವ ಶಿವಾಚಾರ್ಯರು, ಸೂಗೂರೇಶ್ವರಿ ಶಿವಾಚಾರ್ಯರು, ಇಲ್ಲಿ ಹಡಗಲಿ ಹತ್ತಿರ ಡೋಣೂರು ಅಂತ ಬರ್ತದ ಮತ್ತು ಚಾಂದಕೋಟಿ ಕೊಟ್ಟೂರು ಮಠಕ್ಕೆ ಆಗಿರ್ತಕ್ಕಂಥ ಸ್ವಾಮಿಗಳು ಸಿದ್ಧಲಿಂಗಿ ಶಿವಾಚಾರ್ಯರು ಅವರೆಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಪದಾಧಿಕಾರಿಗಳು. ನಂತರ ಅವ್ರದ್ದು 60ನೇ ವಯಸ್ಸಿನ ಕಾರ್ಯಕ್ರಮ ಒಬ್ಬೊಬ್ಬರು ಜಗತ್ತುಗಳು ಈ ಡೇಟ್ ಅನ್ನ ಕೊಟ್ಟಿದ್ದರು, ಮೊದಲೇ ತಗೊಂಡಿದ್ರು. ನೀವು 3 ದಿವಸ ಇಲ್ಲೇ ಇರಬೇಕು, ಅಲ್ಲಿ ಹಿಡಿತೀವಿ ಇಲ್ಲಿ ಹಿಡಿತೀವಿ ಅಂತೇಳಿ ಅನ್ನಂಗಿಲ್ಲ. 3 ದಿನ ಹೊರತು ಬೇರೆ ಉದ್ದೇಶದಿಂದಲ್ಲ. 3 ವರ್ಷ ಅಪ್ಪಣೆ ಆಗಿತ್ತು ಅವ್ರು ಅಂತ ಹೇಳಿ ಅವರಿಗೂ ಮಹಾಕುಂಭ ಮೇಳವನ್ನು ಯಡೂರೊಳಗ 50 ದಿನಗಳ ಪರ್ಯಂತರವಾಗಿ ಅವ್ರು ಮಾಡ್ತಾರೆ. 6ನೇ ತಾರೀಕನ್ನು ಮುಗಿಸ್ಕೊಂಡು ನಾನು ನಿಮ್ಮಲ್ಲಿ ಬಂದು ಕಾರ್ಯಕ್ರಮ ಮುಗಿಸ್ಕೊಂಡು ಶ್ರೀಶೈಲಕ್ಕೆ ನಾ ಹೋಗ್ತೀನಿ ಅಂತೇಳಿ. ನಮ್ಮ ಪೀಠ ಪರಂಪರೆನೇ ಹಂಗದ. ಅದ್ವೈತ ಸಿದ್ಧಾಂತವನ್ನ ಶಂಕರಾಚಾರ್ಯರು ಹೇಳ್ತಾರ, ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರು ಹೇಳ್ತಾರ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಜಗದ್ಗುರುಗಳ ವಾಗೀಶ ಪಂಡಿತಾರೇ ಹಚ್ಚಲಿ, ಉಪ್ಪಳದಲ್ಲಿ ಸಂಗಮನಾಥನದೇ ಹಚ್ಚಲಿ, ಪ್ರಭುಲಿಂಗಲಿಂಗನೇ ಹಚ್ಚಲಿ, ಭೇದ ಇಲ್ಲ, ಆಗಂಗಿಲ್ಲ. ಮತ್ತು ಎಲ್ಲವಕ್ಕೂ ಅವಕಾಶ ಸಿಗ್ತದ. ಮುಂದಿನ ಅದಕ್ಕೂ ಕೂಡ ಆಲ್ರೆಡಿ ಈಗಲೇ ಅವಕಾಶ ಕೊಟ್ಟಿವಿ. ಈ ಸರಿ ಉಪ್ಪಳದಲ್ಲಿ ಸಂಗಮನಾಥನ ಮಾಡೋದು ನಿಮ್ಮೆಲ್ಲರ ಸರ್ಕಾರ ಸೇವಾ ಮಾಡಿ